तस्मै श्री गुरुवे नमः। श्री चैतन्य मनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। 6 ಪ್ರಶ್ನೆಗಳು ಮೊದಲನೇ ಅಧ್ಯಾಯದಲ್ಲಿ ಕೇಳ್ತಾರೆ. ಸೌನಕ ಋಷಿ ಮುನಿಗಳು ಮತ್ತು ಅವರ ತಂಡದವರು ನೈಮಿಷಾರಣ್ಯ ಅಂತ ಒಂದು ಪ್ಲೇಸಲ್ಲಿ, ಒಂದು ಸ್ಥಳದಲ್ಲಿ ಸೂತ ಗೋಸ್ವಾಮಿಯವರು ಭಾಗವತಂ ಉಪನ್ಯಾಸ ಮಾಡ್ತಾ ಇರುವಾಗ ಅಲ್ಲಿ 88,000 ಋಷಿಮುನಿಗಳು ಸೇರ್ತಾರೆ. ಅಲ್ಲಿ ಸೇರಿದ್ದಾರೆ, ಆಲ್ರೆಡಿ ಸೇರಿ ದೊಡ್ಡ ದೊಡ್ಡ ಹೋಮ ಯಜ್ಞಗಳು ಮಾಡ್ತಾ ಇರ್ತಾರೆ. ಆ ಸಭೆಯಲ್ಲಿ ಯಜ್ಞ ಹೋಮಗಳು ಮಾಡ್ತಾ ಇರ್ತಾರೆ. ಏನು ಯಜ್ಞ ಹೋಮ ಮಾಡಿದ್ರೆ ಕೂಡ ಅವ್ರಿಗೇನಾಯಿತು ಅಂತ ಹೇಳಿದ್ರೆ ಯಾವುದೇ ಒಂದು ಫಲಿತಾಂಶ ಸಿಕ್ಕಲಿಲ್ಲ. ಅದಾದಮೇಲೆ ಅವರು ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡ್ರು. ಶ್ರೀಮದ್ ಭಾಗವತಂ ಉಪನ್ಯಾಸ ನಾವು ಇಲ್ಲಿ ಈ ಸ್ಥಳದಲ್ಲಿ ನಾವು ಕೇಳಬೇಕು ಅಂತ ಸೂತ ಗೋಸ್ವಾಮಿಗಳನ್ನ ಕರೆಸಿದ್ರು. ಸೂತ ಗೋಸ್ವಾಮಿ ಯಾರು ಅಂದರೆ ಸುಖಮುನಿ ಅವರ ಶಿಷ್ಯ. ಸುಖಮುನಿ ಬಂದು ಪರೀಕ್ಷಿತ್ ಮಹಾರಾಜ್ಗೆ ಉಪದೇಶ ಮಾಡ್ತಾ ಇರುವಾಗ ಭಾಗವತಂನ ಅವರು ಅಲ್ಲಿ ಕೂತ್ಕೊಂಡು ಕೇಳ್ತಾಯಿದ್ರು. ಕೇಳ್ಕೊಂಡು ಏನು ಮಾಡಿದ್ರು, ಭಾಗವತಂನೆಲ್ಲ ಅಧ್ಯಯನ ಮಾಡ್ಕೊಂಬಿಟ್ರು. ಕೇಳ್ತಾನೆ ಅಧ್ಯಯನ ಮಾಡ್ಕೊಂಬಿಟ್ರು. ಅದಾದಮೇಲೆ ಇವರು ಈ ಸುಖಮುನಿ ಇದು ಸೌನಕ ಋಷಿಮುನಿಗಳ ತಂಡ ಮತ್ತು ಸೌನಕ ಋಷಿಮುನಿಯವರು ಅವ್ರನ್ನ ಆಹ್ವಾನ ಮಾಡಿದ್ರು. ನೀವು ಬರಲೇಬೇಕು, ಇಲ್ಲಿ ನಿಮಗೆ ಮಾತ್ರನೇ ಈ ಅರ್ಹತೆ ಇದೆ ಈ ಭಾಗವತಂ ಹೇಳೋದಕ್ಕೆ. ಯಾಕಂದರೆ ನೀವು 4 ನಿಯಮಗಳನ್ನ ಆಚರಣೆ ಮಾಡ್ತಾ ಇದ್ದೀರಾ, ಭಗವಂತನ ನಾಮ ಸದಾ ಹೇಳ್ತಾ ಇದ್ದೀರಾ, ಯಾವಾಗಲೂ ಭಗವಂತನ ಚಿಂತನೆಯಲ್ಲಿ ನೀವು ಇರ್ತೀರಾ. ಲೌಕಿಕವಾದ ವಿಷಯಗಳಲ್ಲಿ ನೀವು ಯಾವುದೇ ಒಂದು ಪರಿಸ್ಥಿತಿನ ಉಂಟು ಮಾಡ್ಕೊಳೋದು ನೀವು. ಸೊ ಸಂಪೂರ್ಣವಾಗಿ ಆಧ್ಯಾತ್ಮಿಕವಾದ ಒಂದು ಪ್ರಜ್ಞೆಯಲ್ಲಿ, ಆಧ್ಯಾತ್ಮಿಕವಾದ ಚಿಂತನೆಯಲ್ಲಿ, ಆಧ್ಯಾತ್ಮಿಕ ಪರವಶದಲ್ಲಿ ನೀವು ಇರ್ತೀರಾ. ಸೊ ನಿಮಗೆ ಮಾತ್ರ ಈ ಅರ್ಹತೆ ಇದೆ. ಇಂಥ ಒಂದು ಸಭೆಗೆ ಉಪನ್ಯಾಸ ಮಾಡಿ ಅವರನ್ನು ಉದ್ಧಾರ ಮಾಡಿ ಭಗವಂತನ ಆಧ್ಯಾತ್ಮಿಕ ಲೋಕಕ್ಕೆ ಕಳಿಸೋದಕ್ಕೆ ಬೇರೆ ಯಾರಿಗೂ ಯೋಗ್ಯತೆ ಇಲ್ಲ ಅಂತ ನಮಗೆ ಗೊತ್ತಾಯಿತು. ಸೊ ನೀವು ಭಗವಂತನ ಒಂದು ಆದರ್ವದಿಂದ, ಭಗವಂತನ ಒಂದು ಆಶೀರ್ವಾದದಿಂದಲೇ ನೀವು ಬಂದಿದ್ದೀರಾ ಅಂತ ನಮ್ಗೆ ಅನಿಸ್ತಾ ಇದೆ. ಆ ಭಗವಂತನೇ ನಿಮ್ಮನ್ನು ಕಳಿಸ್ಬಿಟ್ಟಿದ್ದಾನೆ ಅಂತ ಇಲ್ಲಿ ಯಾರು ಹೇಳ್ತಾರೆ ಅಂದರೆ ಸೌನಕ ಋಷಿ ಮುನಿಗಳು ಮತ್ತು ಅವರ ತಂಡದವರು ಸೂತ ಗೋಸ್ವಾಮಿಗೆ ಹೇಳ್ತಾರೆ. ಸೂತ ಗೋಸ್ವಾಮಿಗೆ ಸೊ ಸೈಲೆಂಟಾಗಿ ಕೂತ್ಕೊಬೇಕಲ್ಲಿ. ಅಲ್ಲಿ ಕೂತ್ಕೊಂಬಿಡು, ಅಜ್ಜಿ ಪಕ್ಕದಲ್ಲಿ ಕೂತ್ಕೊಂಬಿಡು. ಅಲ್ಲಿ ಕೂತ್ಕೊಂಬಿಡು. ರೈಟ್, ಗುಡ್. ಸರಿ, ಏನು ಮಾಡ್ತಾರೆ ಅಂದರೆ 6 ಪ್ರಶ್ನೆಗಳು ಕೇಳ್ತಾರೆ. ಈ 6 ಪ್ರಶ್ನೆಗಳು ಕೇಳಿ ಸೂತ ಮುನಿಗಳಿಗೆ ಉತ್ತರ ಕೊಡು ಅಂತ ಹೇಳ್ತಾರೆ. ಈ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, ಇದೆಲ್ಲ ಈ 3 ಅಧ್ಯಾಯದಲ್ಲಿ ಅವ್ರು ಕೇಳಿರೋ 6 ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಅಂದರೆ ಈ ಕಲಿಯುಗದಲ್ಲಿ ಮೊದಲನೇ ಪ್ರಶ್ನೆ ಏನಂದರೆ, ಕಲಿಯುಗದಲ್ಲಿ ಯಾವುದೋ ಒಂದು ಒಳ್ಳೆ ಚಟುವಟಿಕೆಗಳು ಮಾಡಿದ್ರೆ ಕಲಿಯುಗ ಪ್ರಜೆಗಳು ಒಳ್ಳೆಯದಾಗುತ್ತೆ, ಯಾವ ಥರವಾದ ಒಂದು ಜೀವನ ಅವರು ಆಚರಣೆ ಮಾಡಿದ್ರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂಥದ್ದು ಪ್ರಶ್ನೆ ಕೇಳ್ತಾರೆ. 2ನೇದು ಹಂಗೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಈ ಗ್ರಂಥಗಳ ವೇದಶಾಸ್ತ್ರಗಳೆಲ್ಲ ಇದೆ, ಆಮೇಲೆ ಅವತಾರಗಳ ಬಗ್ಗೆ, ಭಗವಂತನ ಅವತಾರದ ಉದ್ದೇಶ ಏನು, ಭಗವಂತನ ಬೇರೆ ಬೇರೆ ಅವತಾರಗಳು ಏನೇನು, ಮತ್ತು ವೇದಗಳ ಸಾರಾಂಶ ಏನು, ಭಗವಂತ ಏನಕ್ಕೆ ಅವತಾರ ತಗೊಂಡ್ರು, ಅದಾದಮೇಲೆ ಭಗವಂತ ಈ ಒಂದು ಲೋಕವನ್ನು ಆವಿರ್ಭಾವ ಆದಮೇಲೆ, ಆವಿರ್ಭಾವ ಅಲ್ಲ, ಇದು ತಿರೋಭವ ಆದಮೇಲೆ ಅವರು ಇದು ಭಗವಂತನ ಇದು ಈ ಲೋಕದ ಸ್ಥಿತಿ ಏನಾಯಿತು, ಆ ಸ್ಥಾನ ಏನಾಯಿತು,
ಭಗವಂತ ಹೋದ ಮೇಲೆ ಅಂದರೆ ಈ ಲೋಕ ಬಿಟ್ಟ ಮೇಲೆ ಏನಾಯಿತು ಅಂತ ಕೇಳ್ತಾ ಇದ್ದಾರೆ. ಭಗವಂತ ಎಲ್ಲಿ ಮತ್ತೆ ಯಾವ ಥರ ರೂಪದಲ್ಲಿ ಬರ್ತಾ ಇದ್ದಾರೆ ಅಂತ ಕೇಳಿದ್ರು. ಸೊ ಇದಕ್ಕೆ ಈ ಪ್ರಶ್ನೆಗಳಿಗೆಲ್ಲ ನಾವೆಲ್ಲ ನೋಡಿದ್ರಿ. ಮೊದಲನೇ ಅಧ್ಯಾಯ, ಎರಡನೇ ಅಧ್ಯಾಯ, ಮೂರನೇ ಅಧ್ಯಾಯ, ಈ 3 ಅಧ್ಯಾಯದಲ್ಲಿ ಉತ್ತರ ಕೊಡ್ಕೊಂಡು ಬರ್ತಾರೆ. 4, 5, 6, 7 ಮತ್ತು ಇನ್ನು ಎಕ್ಸ್ಟ್ರಾ ಪ್ರಶ್ನೆಗಳು ಕೇಳ್ತಾರೆ. ಆ ಎಕ್ಸ್ಟ್ರಾ ಪ್ರಶ್ನೆಗಳಿಗೆ ಇದೆಲ್ಲ ನಾವು ಉತ್ತರ ಕೊಟ್ಕೊಂಡು ಬರ್ತಾ ಇರೋದು. ಸೂತ ಗೋಸ್ವಾಮಿ ಬಂದು ಯಾರಿಗೆ, ಸೌನಕ ಋಷಿ ಮುನಿಯವರ ಅವರಿಗೆ ಮತ್ತು ಅವರ ತಂಡದವ್ರಿಗೆ ಈ ಥರ ಅವರು ಉತ್ತರ ಕೊಟ್ಕೊಂಡು ಬರುವಾಗ ಏನಾಯ್ತು ಅಂದರೆ, ನಾವು 7ನೇ ಅಧ್ಯಾಯಕ್ಕೆ ಇದ್ದೀರಿ. 7ನೇ ಅಧ್ಯಾಯ ಏನು ಅಂದರೆ, ದ್ರೋಣ ಹೇಗೆ ದಂಡನ ಅಂದರೆ ದ್ರೋಣ ಹೇಗೆ ಶಿಕ್ಷೆ ತಗೊಂಡ, ಯಾವ ಥರ ಶಿಕ್ಷೆ ತಗೊಂಡ, ಏನು ಮಾಡ್ದ ಅವನು, ಯಾವ ತಪ್ಪು ಮಾಡ್ದ, ಪರೀಕ್ಷಿತ್ ಮಹಾರಾಜ್ ಅವರ ಜನ್ಮದ ವೃತ್ತಾಂತ ಏನು, ಇದನ್ನೆಲ್ಲ ಪ್ರಶ್ನೆಗಳು ಕೇಳ್ತಾವ್ರೆ. ಎಕ್ಸ್ಟ್ರಾ ಪ್ರಶ್ನೆಗಳು, ಅದಾದಮೇಲೆ ಎಕ್ಸ್ಟ್ರಾ ಪ್ರಶ್ನೆಗಳು ಕೇಳ್ತಾವ್ರೆ. ಅಂದರೆ ಅಷ್ಟು ಆತುರವಾಗಿದ್ದಾರೆ ಪ್ರಶ್ನೆಗಳು ಕೇಳೋದಕ್ಕೆ. ಪ್ರಶ್ನೆಗಳು ಕೇಳ್ಕೊಂಡು ತಿಳ್ಕೊಬೇಕು ಅಂತ ಆತುರವಾಗಿದ್ದಾರೆ. ಅಷ್ಟು ಆಸೆಯಾಗಿದ್ದಾರೆ, ಆಸೆ ಅವರು ಇಟ್ಕೊಂಡಿದ್ದಾರೆ. ಇದೀಗ ನಾರದ ಮುನಿಗಳು, ವ್ಯಾಸ ಮುನಿಗಳೆಲ್ಲ ಉಪದೇಶ ಮಾಡಿಕೊಂಡು ಅವ್ರ ಪ್ರಚಾರ ಕಾರ್ಯಕ್ರಮಗಳಿಗೆ ಹೊರಟೋದ್ರು. ಅವರು ಹೋದ್ಮೇಲೆ ವ್ಯಾಸದೇವರು ಏನು ಮಾಡಿದ್ರು ಅಂತ ಇವಾಗ ನಾವು ಈ ಅಧ್ಯಾಯದಲ್ಲಿ ಓದ್ತೀರಿ. ಅದಾದಮೇಲೆ ಅವರ ನೆಕ್ಸ್ಟು ಕಾರ್ಯಕ್ರಮ ಏನು, ವ್ಯಾಸದೇವರದು ಏನು ಮಾಡಿದ್ರು ಅವರು ಅಂತ ಈ ಅಧ್ಯಾಯದಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಈ ಮುಖ್ಯವಾದ ಈ ಅಧ್ಯಾಯದಲ್ಲಿ ಏನು ಹೇಳ್ತಾ ಅಂದರೆ, ಭಾಗವತಮ್ ಇಸ್ ಪಿಕ್ಡ್ ಅಪ್ ಆಸ್ ಮಹಾರಾಜ್ ಪರೀಕ್ಷಿತ್ ಇಸ್ ಮಿರಾಕ್ಯುಲಸ್ಲಿ ಸೇವ್ಡ್ ಇನ್ ದಿ ಹೋಮ್ ಆಫ್ ಹಿಸ್ ಮದರ್. ಸೊ ಈ ಅಧ್ಯಾಯದಲ್ಲಿ ಮುಂದೆ ಬರೋ ಅಧ್ಯಾಯದಲ್ಲ ಏನಾಗುತ್ತೆ ಅಂದರೆ, ನೆಕ್ಸ್ಟು ಪರೀಕ್ಷಿತ್ ಮಹಾರಾಜು ಹೇಗೆ ಗರ್ಭದಲ್ಲಿ ಭಗವಂತನ ನೋಡ್ದ, ಉತ್ತರ ಗರ್ಭದಲ್ಲಿ ಹೇಗೆ ಅವನು ಭಗವಂತನ ಒಂದು ರಕ್ಷಣೆ ಆಶ್ರಯದಿಂದ ಹೇಗೆ ಅವನ ಪ್ರಾಣನ ಉಳಿಸ್ಕೊಂಡ, ಹೇಗೆ ಭಗವಂತ ರಕ್ಷಣೆ ಕೊಟ್ಟರು ಅವನಿಗೆ. ಮತ್ತು ಈ ದ್ರೋಣಾಚಾರ್ಯನ ಮಗ ಇದನ್ನು ಅಶ್ವತ್ಥಾಮ, ಅವನು ಹೇಗೆ ಈ 5 ಮಕ್ಕಳನ್ನ, ದ್ರೌಪದಿ ಮಕ್ಕಳನ್ನ ಕ್ರೂರವಾಗಿ ಹೇಗೆ ಸಂಹರಣೆ ಮಾಡ್ದ, ಹೇಗೆ ಅವ್ರನ್ನ ವಧ ಮಾಡ್ದ, ಅದೆಲ್ಲ ಈ ಭಾಗವತಂ ಶುರು ಆಗೋಕ್ಕೆ ಮುಂದೆ ಶ್ರೀ ವ್ಯಾಸದೇವರು ಏನು ಮಾಡಿದ್ರು, ರಿಯಲೈಸ್ ದ ಹೋಲ್ ಟ್ರೂತ್ ಬೈ ಟ್ರಾನ್ಸ್ ಇನ್ ಡಿವೋಷನ್. ಭಾಗವತಮ್ ಬರೆಯೋಕ್ಕೆ ಮುಂದೆ ಧ್ಯಾನದಲ್ಲಿ ಇದೆಲ್ಲ ಏನು ಮಾಡಿದ್ರು, ಧ್ಯಾನ ಮಾಡಿಕೊಂಡ್ರು. ದಿವ್ಯವಾದ ಒಂದು ಚಿಂತನೆಯಲ್ಲಿ ಧ್ಯಾನ ಮಾಡಿಕೊಂಡ್ರು, ಭಕ್ತಿನಲ್ಲಿ ಧ್ಯಾನ ಮಾಡಿಕೊಂಡು ಬರೆಯೋದಕ್ಕೆ ರೆಡಿ ಮಾಡಿಕೊಂಡ್ರು. ಇವಾಗ ನಾವು ಎಕ್ಸಾಮ್ ಬರೀಬೇಕಂದ್ರೆ ಏನು ಮಾಡ್ಕೊತೀರಿ, ಎಲ್ಲ ಪ್ರಿಪೇರ್ ಆಗ್ತಿರಲ್ಲ, ಆ ಥರ ಎಲ್ಲ ಇದೆಲ್ಲ ಬರೀಬೇಕು, ಇದೆಲ್ಲ ಪಾಯಿಂಟ್ಸ್ ಇದೆ, ಇದೆಲ್ಲ ಧ್ಯಾನ ಮಾಡಿಕೊಂಡು ಶುರು ಮಾಡ್ಕೊಳ್ಳೋಕೆ ಮುಂದೆ ಬರೆಯೋದಕ್ಕೆ ಶುರು ಮಾಡ್ಕೊಂಡ್ರು. ಎಲ್ಲ ಅವರು ಧ್ಯಾನ ಮಾಡಿಕೊಂಡ್ರು. ಸೊ ನೆಕ್ಸ್ಟು ಏನು ಹೇಳ್ತಾರೆ ಅಂದರೆ, ಈ ಸೂತ ಗೋಸ್ವಾಮಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ಪಶ್ಚಿಮ ಘಟ್ಟ ದಡದಲ್ಲಿ ಇರೋ ಸ್ಥಳದಲ್ಲಿ ಸರಸ್ವತಿ ಆಶ್ರಮ ಇದೆ, ಸರಸ್ವತಿ ನದಿ ಇದೆ. ಆ ಸರಸ್ವತಿ ನದಿ ಬಂದು ಒಂದು ಅದ್ಭುತವಾದ ಒಂದು ಏನು ಹೇಳೋದು ಅಂದರೆ, ಸೌಕರ್ಯವಾದ ಒಂದು ನದಿ. ಅದರ ಪಕ್ಕದಲ್ಲಿ ಒಂದು ಆಶ್ರಮ ಇದೆ. ಆಶ್ರಮ ಈ ಒಂದು ಆಶ್ರಮದಲ್ಲಿ ಋಷಿಮುನಿಯವರೆಲ್ಲ ಕೂತ್ಕೊಂಡು ಏನು ಮಾಡ್ತಾಯಿದ್ದಾರೆ ಅಂದರೆ, ಮೆಡಿಟೇಷನ್ ಮಾಡ್ತಾರೆ, ಧ್ಯಾನ ಮಾಡ್ತಾಯಿದ್ದಾರೆ. ಸರಸ್ವತಿ ನದಿ ಘಟ್ಟದ ಹತ್ರ ಒಂದು ಆಶ್ರಮ ಇದೆ. ದಡದ ಪಕ್ಕದಲ್ಲಿ ಆಶ್ರಮ ಇದೆ. ಆಶ್ರಮದಲ್ಲಿ ಎಲ್ಲ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಯಾಕೆ ಇದೇ ಈ ಒಂದು ಪರ್ಟಿಕ್ಯುಲರ್ ಒಂದು ಏನು ಸೆಪರೇಟ್ ಒಂದು ಆಶ್ರಮ ಬೇಕು ಧ್ಯಾನ ಮಾಡೋದಕ್ಕೆ ಅಂತೇಳಿದ್ರೆ, ಆಶ್ರಮ ಅಂತೇಳಿದ್ರೆ ಎಲ್ಲಿ ಭಗವಂತನ ಆಶ್ರಯ ತಗೊತಾರೋ ಅದನ್ನು ಆಶ್ರಮ ಅಂತ ಹೇಳ್ತಾರೆ. ಅದಕ್ಕೆ ಆಶ್ರಮ ಅಂತ ಹೇಳ್ತಾರೆ. ಅದಾದಮೇಲೆ ನಂತರ ಆಶ್ರಮ ಅಂದರೆ ಏನು ಅಂದರೆ, ಆಧ್ಯಾತ್ಮಿಕವಾದ ಚಟುವಟಿಕೆಗಳು ಎಲ್ಲಿ ನಡೆಯುತ್ತೋ ಅದನ್ನು ಆಶ್ರಮ ಅಂತ ಹೇಳ್ತಾರೆ. where the spiritual activities are exhibited. Spiritual advancement is a suitable place for advancement, definitely. So the place on the western bank of Saraswati is especially suitable for this purpose. So ಈ ಒಂದು ಆಶ್ರಮ ಒಂದು ಸರಸ್ವತಿ ನದಿ ಹತ್ರ ಇರೋ ಆಶ್ರಮ ಬಂದು ಒಂದು ಸರಿಯಾದ ಒಂದು ಸ್ಥಳ. ಏನಕ್ಕೆ? ಆಧ್ಯಾತ್ಮಿಕವಾದ ಸಾಧನೆ ಮಾಡೋದಕ್ಕೆ ಇದು ಒಂದು ಸೂಟಬಲ್ ಪ್ಲೇಸ್. ಇದು ಒಂದು ಸರಿಯಾದ ಸ್ಥಳ ಇದು ಮಾಡೋದಕ್ಕೆ, ಕೃಷ್ಣ ಭಕ್ತಿ ಮಾಡೋದಕ್ಕೆ. ಸೊ ವ್ಯಾಸದೇವರು ಯಾರು? ಅವರು ಬ್ರಹ್ಮಚಾರಿನ, ಸನ್ಯಾಸಿನ, ಗೃಹಸ್ಥನ? ಅವರು ಗೃಹಸ್ಥ. ಅವರು
ವ್ಯಾಸದೇವ, ಯಾಕಂದರೆ ಅವರು ಅವು ವ್ಯಾಸದೇವರ ಮಗನೇ ಸುಖಮುನಿ. ಗೃಹ ಸನ್ಯಾಸಿಗಳು ಬಂದು ಮದುವೆ ಮಾಡ್ಕೊಳ್ಳಲ್ಲ, ಬ್ರಹ್ಮಚಾರಿಗಳು ಮದುವೆ ಮಾಡ್ಕೊಳ್ಳಲ್ಲ. ಅದಕ್ಕೆ ಇವರು ಗೃಹಸ್ಥ, ಅವರು ವ್ಯಾಸದೇವರು ಗೃಹಸ್ಥ ಸನ್ಯಾಸಿಯವರು. ಹೌದು, ವ್ಯಾಸದೇವರು ಬಂದು ಭಗವಂತನ ಅವತಾರ, ಭಗವಂತನ ಅವತಾರ. ಅಲ್ಲಿ ನೀವು ಗಮನ ಇದು ಬಿಟ್ಬಿಡಿ, ಅವ್ರು ನೋಡ್ಕೊಂತಾರೆ, ಪರವಾಗಿಲ್ಲ ಬಿಡಿ. ಸೊ ಏನಂದ್ರೆ ಅವರೇ ರಾಧಾರಾಣಿ ಭುಜದ ಮೇಲೆ ಯಾವಾಗಲೂ ಕೂತ್ಕೊಂಡಿರ್ತಾರೆ. ಸುಖ ಅಂದ್ರೆ ಗಿನಿ ಅಂತ ಅರ್ಥ. ರಾಧಾರಾಣಿ ಏನಾದರೂ ಸಂದೇಶ ಕೊಟ್ಟರೆ ಅದು ಚೆನ್ನಾಗಿ ಕೇಳಿಕೊಂಡು ರಾಧಾರಾಣಿ ಹೆಂಗೆ ಮಾತಾಡ್ತಾರೋ ಅದೇ ಥರ ಕೃಷ್ಣನ ಮೇಲೆ ಕೃಷ್ಣನ ಹತ್ರ ಹೋಗಿ ಸಂದೇಶ ಕೊಡುತ್ತೆ. ಕೃಷ್ಣ ಏನನ್ನ ಸಂದೇಶ ಕೊಟ್ಟರೆ ಅದನ್ನು ರಿಸೀವ್ ಮಾಡಿಕೊಂಡು ರಾಧಾರಾಣಿಗೆ ಹೇಳ್ತದೆ. ಸೊ ಇದು ಸುಖಮುನಿ, ಈ ಗಿನಿನೇ ಸುಖಮುನಿ, ಇದು ಸುಖದೇವ್ ಗೋಸ್ವಾಮಿ ಥರ ಬರೋದು, ರೂಪದಲ್ಲಿ ಬರೋದು, ಅವರ ಅಂಶದಲ್ಲಿ ಬರೋದು ಈ ಭಾಗವತಂನ ಕೇಳೋದಕ್ಕೆ. ಯಾಕಂದರೆ ಭಗವಂತ ಹೌದು, ವೇದವ್ಯಾಸರ ಮಗನೇ ಸುಖಮುನಿಗಳು. ಸೊ ಈ ಆಶ್ರಮ ಅನ್ನೋದು ಏನು ಅಂತ ಇಲ್ಲಿ ವರ್ಣನೆ ಕೊಡ್ತಾ ಇದ್ದಾರೆ ಪ್ರಭುಪಾದರು. ಏನು ಅಂದರೆ ಆಶ್ರಮ ಅಂದರೆ ಆಧ್ಯಾತ್ಮಿಕವಾದ ಚಿಂತನೆ, ಕೃಷ್ಣ ಭಕ್ತಿ ಮತ್ತು ಸಾಧನ ಇದೆಲ್ಲ ಮಾಡೋ ಒಂದು ಸ್ಥಳನ ನಾವೇನಂತೀರಿ, ಆಶ್ರಮ ಅಂತೀರಿ. ಅಂದರೆ ಕೆಲವ್ರಿಗೇನು ಇದು ಅಂದರೆ ಆಶ್ರಮ ಅಂದರೆ ಸನ್ಯಾಸಿಗಳು ಮಾತ್ರ ಇರ್ತಾರೆ, ಬ್ರಹ್ಮಚಾರಿಗಳು ಮಾತ್ರ ಇರ್ತಾರೆ, ವಾನಪ್ರಸ್ಥರು ಮಾತ್ರ ಇರ್ತಾರೆ ಅಂತ ಅಲ್ಲ. ಗೃಹಸ್ಥ ಕೂಡ ಇದೂ ಆಶ್ರಮನೇ. ಈ ಮನೆ ಇದೆಯಲ್ಲ, ಮನೆ ಇದು ಒಂದು ಆಶ್ರಮ. ಯಾಕಂದರೆ ಇಲ್ಲಿ ಆಧ್ಯಾತ್ಮಿಕವಾದ ಚಿಂತನೆ ನಡೀತಾ ಇದೆ. ಕೃಷ್ಣ ಭಕ್ತಿಗೆ ಏನೇನು ಬೇಕೋ ಅದೆಲ್ಲ ತಯಾರಿ ಮಾಡ್ಕೊತಾ ಇದ್ದೀರಿ. ಅದಕ್ಕೆ ಇದೂ ಆಶ್ರಮನೇ. ಅದಕ್ಕೆ ಗೃಹಸ್ಥ ಆಶ್ರಮ ಅಂತ ಹೇಳ್ತಾರೆ. 4 ಆಶ್ರಮಗಳಿದೆಯಲ್ಲ, ನೀನು ಹೇಳಿದ್ರೆ ವರ್ಣ 4 ಆಶ್ರಮಗಳು: ಬ್ರಹ್ಮಚಾರಿ ಆಶ್ರಮ, ಗೃಹಸ್ಥ ಆಶ್ರಮ, ವಾನಪ್ರಸ್ಥ ಆಶ್ರಮ, ಸನ್ಯಾಸಾಶ್ರಮ. ಈ 4 ಆಶ್ರಮದಲ್ಲಿ ಭಗವಂತನ ಮಾಧ್ಯಮವಾಗಿ ಇಟ್ಕೊಂಡು ಯಾವುದೇ ಒಂದು ಚಟುವಟಿಕೆಗಳು ಮಾಡಿದ್ರೆ ಅದು ಆಶ್ರಮವಾಗುತ್ತೆ. ಅಲ್ಲಿ ಭಗವಂತನ ಆಶ್ರಯ ತಗೊಂಡ್ರೆ ಅದು ನಿಜವಾದ ಆಶ್ರಮ. ಸೊ 4 ಆಶ್ರಮಗಳು ಸರಿಸಮಾನವಾದದ್ದೇ. ಯಾಕೆ ಸರಿಸಮಾನವಾದಂದರೆ 4 ಆಶ್ರಮಗಳಲ್ಲಿ ಎಲ್ಲಿ ಭಕ್ತಿ ಸೇವೆಯನ್ನು ಮುಂದುವರಿಸ್ತಾರೋ, ಎಲ್ಲಿ ಸತ್ಸಂಗಗಳು ನಡೆಯುತ್ತೋ, ಎಲ್ಲಿ ಭಗವಂತನ ಕೀರ್ತನೆ ಮಾಡ್ತಾರೋ ಆ ಪ್ರತಿಯೊಂದು ಸ್ಥಳನೂ ಆಶ್ರಮ ಆಗಿಬಿಡುತ್ತೆ. ಅದು ಮನೆಯೇ ಆಗಿರ್ಬೋದು. ಆದರೆ ಅಲ್ಲಿ ಏನಾಗಿದೆ, ಈಗ ಶ್ರೀವಾಸ್ ಸಂಗನ್ ಅಂತ ಶ್ರೀವಾಸ್ ಠಾಕೂರ್ ಮನೆಯಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಹೇಳಿದ್ದಾರೆ, ಕೃಷ್ಣದಾಸ್ ಅವ್ರ ಅವ್ರದ್ದು ಮನೆ ಅದು ಗೃಹಸ್ಥ ಮನೆ. ಅವ್ರಿಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಅವ್ರ ಮನೆಯಲ್ಲಿ ಯಾವಾಗಲೂ ಕೀರ್ತನೆ ನಡೀತಾ ಇರುತ್ತೆ. 24 hours ಕೀರ್ತನೆ, ಯಾವಾಗಲೂ ಕೀರ್ತನೆ ನಡೀತಾ ಇರುತ್ತೆ, ಭಜನೆ ನಡೀತಾ ಇರುತ್ತೆ, ಭಾಗವತ ಉಪನ್ಯಾಸ ನಡೀತಾ ಇರುತ್ತೆ. ಅದಕ್ಕೆ ಅದನ್ನು ಯಾರು ಮನೆ ಅಂತಲೇ ಹೇಳ್ತಾ ಇಲ್ಲ. ಇವಾಗ ಆ ಕಾಲದಲ್ಲೆಲ್ಲ ಭಜನೆ ಗುಡಿ ಅಂತ ಹೇಳ್ತಾರೆ ನೋಡಿ. ಇಲ್ಲಿ MG ರೋಡಲ್ಲಿ ಒಂದು ಐತೆ, ಗೊತ್ತಾ ನಿಮಗೆ? ಇವಾಗಲೂ ಎಲ್ಲ ಊರಲ್ಲಿ ಇರುತ್ತೆ ಭಜನೆ ಗುಡಿ ಅಂತ. ಕರ್ನಾಟಕದಲ್ಲೆಲ್ಲ ಕಡೆ ಗೀತಾ ಮಂದಿರ ನಡೀತು. ಈ ಥರ ಭಜನೆ ಗೀತಾ ಮಂದಿರ, ಅದು ಇದು ಭಜನೆ ಗುಡಿ ಅಂತಲೇ ಸಪ್ರೇಟ್ ಭಜನೆ ಮಾಡೋದಲ್ಲಿ. ಅದು ಅಲ್ಲಿ ಇದು ಮಾಡ್ತಾರೆ, ಭಗವದ್ಗೀತಾ ಅದೆಲ್ಲ ಮಾಡ್ತಾರೆ. ಈಗ ಅದೆಲ್ಲ ಇದಾಗ್ಬಿಟ್ಟಿತ್ತು ಎಲ್ಲ. ಅದನ್ನು ಕೇರ್ ಮಾಡೋರೇ ಇರಲಿಲ್ಲ. ಮೊನ್ನೆ ಏನೋ ರೆಡಿ ಮಾಡಿದ್ದಾರೆ, ಈಗ ರೆಡಿ ಮಾಡಿದ್ದಾರೆ. ಈ ಶೆಟ್ರು ಭಜನೆ ಮಂದಿರ, ರಾಜೇಶ್ ಟೆಕ್ಸ್ಟೈಲ್ಸ್ ಪಕ್ಕದಲ್ಲಿ. ರಾಜೇಶ್ ಟೆಕ್ಸ್ಟೈಲ್ಸ್ ನೀನು ಬಟ್ಟೆ ತೊಗೊಂತ ಇದ್ದಲ್ಲ, ಅದರ ಪಕ್ಕದಲ್ಲಿ ಭಜನಾ ಮಂದಿರ ಮುಂದೆನೇ ಐತೆ, ಮೈನ್ ರೋಡಲ್ಲೇ ಐತೆ. ಆ ಅಮ್ಮ ಇದ್ದಾರಲ್ಲ, ಸುಭಾಷಿಣಿ ಫ್ಯಾನ್ಸಿ ಸ್ಟೋರ್ಸು, ಅವ್ರ ಬಿಲ್ಡಿಂಗ್ ಪಕ್ಕದಲ್ಲೇ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಅದೆಲ್ಲ ಯಾರು ಅದ್ರ ಬಗ್ಗೆ ಏನು ಹೇಳೋದಂದರೆ, ಚಿಂತನೆ ಮಾಡೋರು ಯಾರು ಇಲ್ಲ. ಅದನ್ನು ಯಾರು ಕೇರ್ ತಗೊಳ್ಳೋರಿಲ್ಲ, ಅದನ್ನು ಮುಂದುವರಿಸೋರು ಯಾರೂ ಇಲ್ಲ. ಮುಂದೆ ನಿಂತ್ಕೊಂಡು ಪಾಪ ಭಜನೆ ಮಾಡೋಣ ಯಾರನ್ನ ಬನ್ನಿ ಅಂತೇಳಿ ಯಾರು ಕರೆಯೋರು ಇಲ್ಲ, ಹೇಳೋರಿಲ್ಲ, ಮಾಡೋರು ಇಲ್ಲ. ಆ ಥರ ಯಾರು ಇಲ್ಲಿ ಅವರು ಶೆಟ್ರ್ ನಮ್ಮ ಫ್ರೆಂಡ್ ಗೋಪಾಲ್ ಅಂತ ಇದ್ದಾರೆ. ಅವ್ರು ಚೆನ್ನಾಗಿ ಡೆವಲಪ್ ಮಾಡ್ರು. ಅವ್ರು ಮುಂದೆಯಿಂದ ಚೆನ್ನಾಗಿ ಅವ್ರಿಗೆ ಅಲ್ಲಿ ದೇವಸ್ಥಾನ ಕಟ್ಟಬೇಕು, ಒಳ್ಳೆ ಆಧ್ಯಾತ್ಮಿಕವಾದ ಕಾರ್ಯಕ್ರಮ ನಡೆಸಬೇಕು ಅಂತ ಅವ್ರ ಮುಂದೆಯಿಂದ ಒಂದು ಯೋಚನೆ ಇತ್ತು. ಅವರು ಎಲ್ಲ ರೆಡಿ ಮಾಡಿದ್ರು. ಅವರು ಸ್ವಲ್ಪ ಅವ್ರ ಸ್ನೇಹಿತರೆಲ್ಲ ಸೇರಿಕೊಂಡು ಅವ್ರು ಮುಂದೆ ನಿಂತ್ಕೊಂಡು ಎಲ್ಲ ಮಾಡಿರೋದು. ಅದನ್ನು ಏನಿರಲಿಲ್ಲ, ಅದು
ಏನು ಇರ್ಲಿಲ್ಲ. ಈಗ ಚೆನ್ನಾಗಿ ರೆಡಿ ಮಾಡ್ಕೊಂಡ್ಬಿಟ್ರು. ಆಯಮ್ಮ ಸತ್ಮೇಲೆ ಎಲ್ಲ ರೆಡಿ ಮಾಡ್ತಾರೆ. ಯಾರ ಹೆಸರು ಅದು ಗೊತ್ತಿಲ್ಲ ಅಂತ ಒಟ್ಟಿನಾಗೆ. ಅದು ಯಾರ ಹೆಸರಾಗಿತ್ತು ಆ ದೇವಸ್ಥಾನ. ಆಯಮ್ಮ ಜಾಂಜಿನ ಇದ್ರು, ಒಬ್ಬ ಹೆಂಗ್ಸಿದ್ರಲ್ಲ ಎಲ್ಲ ಆಯಮ್ಮಂದೆ ಎಲ್ಲ ಅವ್ರದ್ದೇ ಯಾರು ಇರಲಿಲ್ಲ. ಆಯಮ್ಮ ಏನೋ ಪಾಪ ಮಾಡ್ಕೊಳ್ತಾ ಇದ್ರು. ಆಮೇಲೆ ಇವ್ರು ಬಂದು ಚೆನ್ನಾಗಿ ಡೆವಲಪ್ ಮಾಡಿಬಿಟ್ರು. ಸರಿ, ಈಗ ಅದೇ ಯಾಕೆ ಹೇಳ್ತಾ ಇದ್ದಾರೆ, ಆಶ್ರಮ ಅನ್ನೋ ಒಂದು ಸ್ಥಳ ಎಂಥದ್ದು ಅಂತ ಹೇಳಿದ್ರೆ ಆಧ್ಯಾತ್ಮಿಕವಾದ ವಾತಾವರಣವನ್ನು ಉಂಟು ಮಾಡಬೇಕಲ್ಲಿ. ಅದೇ ತುಂಬ ಮುಖ್ಯವಾದ ಒಂದು ಉದ್ದೇಶ ಅಲ್ಲಿ. ಸೊ ಅದು ಏನಾದರೂ ಆಗಿರ್ಬೋದು, ಗೃಹಸ್ಥರಾಗಿರ್ಬೋದು, ಸನ್ಯಾಸಿ ಆಗಿರ್ಬೋದು, ವಾನಪ್ರಸ್ಥರಾಗಿರ್ಬೋದು, ಯಾರು ಬೇಕಾದರೂ ಇರ್ಬೋದು, ಯಾವ ಆಶ್ರಮದವರು ಇರ್ಬೋದು. ಆದರೆ ಗುರಿ ಏನು ಅಂದರೆ ಅದರ ಗಮ್ಯ ಏನು ಅಂತ ಹೇಳಿದ್ರೆ ಭಗವಂತನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು. ನಮ್ಮನ್ನು ಆತ್ಮ ಸಾಕ್ಷಾತ್ಕಾರ ಮಾಡಬೇಕು. ಆಮೇಲೆ ಭಗವಂತನ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡು ನಮಗೂ ಭಗವಂತನಿಗೆ ಇರೋ ಸಂಬಂಧ ಏನು ಅನ್ನೋದನ್ನು ನಾವು ತಿಳ್ಕೊಂಡು ಅದನ್ನು ಮುಂದುವರಿಸ್ಬೇಕು ನಾವು. ಸೊ ಅದಕ್ಕೆ ಯಾವ ಒಂದು ಆಶ್ರಮವೂ ಒಂದು ಕಮ್ಮಿ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಪ್ರತಿಯೊಂದು ಏನಂದರೆ ಆತ್ಮ ಸಾಕ್ಷಾತ್ಕಾರ ಕೊಡೋ ಒಂದು ಪ್ರತಿ ಸ್ಥಳನೂ ಆಶ್ರಮ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಸ್ಥಳನೂ ಆಶ್ರಮ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಿ ಡಿಫರೆನ್ಸ್ ಈಸ್ ಮ್ಯಾಟರ್ ಆಫ್ ಫಾರ್ಮಾಲಿಟಿ ಆ್ಯಂಡ್ ದಿ ಸ್ಟ್ರೆಂತ್ ಆಫ್ ರಿನನ್ಸಿಯೇಷನ್. ಸೊ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಅಲ್ಲಿ ವೈರಾಗ್ಯ ಅನ್ನೋದು ಬರಬೇಕು. ಎಂಥವ್ರಿಗೂ ವೈರಾಗ್ಯ ಅನ್ನೋದು ಬರಬೇಕು. ಸೊ ದಿ ಸನ್ಯಾಸೀಸ್ ಆರ್ ಹೆಲ್ಡ್ ಹೈ ಎಸ್ಟಿಮೇಷನ್ ಆನ್ ದ ಸ್ಟ್ರೆಂತ್ ಆಫ್ ಪ್ರಾಕ್ಟಿಕಲ್ ರಿನನ್ಸಿಯೇಷನ್. ಅದಕ್ಕೆ ಸನ್ಯಾಸಿಗಳು ಏನು ಮಾಡ್ತಾರೆ, ಅವರ ಉತ್ತಮವಾದ ವೈರಾಗ್ಯದ ಒಂದು ಮೂಡ್ನ ತೊಗೊಂಬರ್ತಾರೆ. ಆ ಭಾವನೆಯನ್ನು ತೊಗೊಂಬರ್ತಾರೆ. ಆ ವೈರಾಗ್ಯನ ಭಾವನೆನ ಅಲ್ಲಿ ತೊಗೊಂಬರ್ತಾರೆ. ಅಂದರೆ ಭೌತಿಕ ಪ್ರಪಂಚದಲ್ಲಿ ಎಲ್ಲ ತ್ಯಜಿಸಿಕೊಂಡು ಆಧ್ಯಾತ್ಮಿಕವಾದ ಲೋಕಕ್ಕೆ ಬರೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅವರು ತ್ಯಜಿಸೋದಕ್ಕೆ ನಮಗೆ ಇದು ಕೊಡ್ತಾರೆ, ಶಿಕ್ಷಣೆ, ಪ್ರೋತ್ಸಾಹ, ಉತ್ಸಾಹ ಎಲ್ಲ ಕೊಡ್ತಾರೆ. ಅದನ್ನು ಆಶ್ರಮ ಅಂತ ಹೇಳ್ತಾರೆ. ಆಶ್ರಮ ಅಂದರೆ ಅಲ್ಲಿ ಸ್ವಲ್ಪ ಕಠೋರವಾದ ತಪಸ್ಸುಗಳು ನಡೆಯುತ್ತೆ. ಮನೆ ಥರ ಇದು ಇರಲ್ಲ, ಏನೋ ಫ್ರೀ ಇರಲ್ಲ. ಯಾರು ಬೇಕಾದರೂ ಹೋಗ್ಬೋದು, ಎಲ್ಲಿ ಬೇಕಾದರೂ ಹೋಗ್ಬೋದು, ಏನು ಬೇಕಾದರೂ ಮಾಡ್ಬೋದು ಅಂತ ಅಂಥದ್ದೆಲ್ಲ ಏನೂ ಇರಲ್ಲ. ಸ್ವಲ್ಪ ನಮ್ಮ ಬಳಿಯ ಹೇಳ್ತಾ ಇದ್ದಾರೆ, ನಂಗೆ ನಗು ಬರುತ್ತೆ. உங்க அப்பா வந்து இது வீடு மாதிரி நடத்தல, ஒரு ಆಶ್ರಮ மாதிரி நடத்துறாரு ಅಂತ ಆಗ ಇದನ್ನ ನೋಡ್ಬಿಟ್ಟು ಆ ಕಂಡೀಷನ್ಸ್ನ ರೂಲ್ಸ್ನ ನೋಡ್ಬಿಟ್ಟು ಆ ಥರ ಅದು ಹೊಸದಾಗಿ ಬರೋರ್ಗೆ ಏನಾಗುತ್ತೆ ಅಂದರೆ ಇದು ಅವ್ರಿಗೆ ಯಾಕಂದ್ರೆ ಎಲ್ಲ ಕಡೆ ಫ್ರೀ ಅಲ್ವ, ಅವರು ಎಲ್ಲಿ ಬೇಕಾದರೂ ಹೋಗ್ಬೋದು, ಎಲ್ಲಿ ಬೇಕಾದರೂ ಬರ್ಬೋದು. ಯಾವ ಎಂಜಲ್ ಪಾತ್ರೆ ತೊಗೊಂಡು ಹೋಗ್ಬೋದು, ಎಂಜಲ್ ಪಾತ್ರೆ ತೊಗೊಂಡ್ಬರ್ಬೋದು, ಎಲ್ಲ ಕಲ್ಮಶ ಮಾಡ್ಬೋದು, ಯಾರು ಏನು ಕೇಳಂಗಿಲ್ಲ. ಅದಕ್ಕೆ ಅದು ಯಾಕೆ ಆ ಥರ ಇದೆಲ್ಲ ಈ ಒಂದು ಶಿಕ್ಷಣ ಹೇಳ್ಕೊಟ್ಟಿದ್ದಾರೆ ಅಂದರೆ, ಅಡುಗೆ ಮನೆ ಅನ್ನೋದು ಬಂದು ಶ್ರೀಮತಿ ಲಕ್ಷ್ಮೀದೇವಿಯ ಸ್ಥಳ, ಅದು ರಾಧಾರಾಣಿ ಸ್ಥಳ. ಅಲ್ಲಿ ಶುದ್ಧ ಇಲ್ಲ ಅಂದರೆ ಇಲ್ಲಿ ಶುದ್ಧ ಬರಲ್ಲ. ಅದಕ್ಕೆ ಅದನ್ನು ಎಷ್ಟು ನಾವು ಶುದ್ಧವಾಗಿ ಅದನ್ನು ಆಚರಣೆ ಮಾಡ್ತಿರೋ ಅಷ್ಟು ಶುದ್ಧ ಭಗವಂತ ಇಲ್ಲಿ ಅವರು ಬಂದು ವಾಸ ಮಾಡ್ತಾರೆ. ಶ್ರೀನಿವಾಸ ಅಂದ್ರೇನು? ಶ್ರೀನಿವಾಸ ಅಂದ್ರೇನು? ಶ್ರೀ ಅಂದರೆ ಲಕ್ಷ್ಮಿ ಇರೋ ನಿವಾಸದಲ್ಲಿ ಯಾರಿರ್ತಾರೆ ಅಂದರೆ ಗೋವಿಂದ ಇರ್ತಾನೆ. ಶ್ರೀನಿವಾಸ ಗೋವಿಂದ ಅಂತ ಹೇಳೋದು. ಅದಕ್ಕೆ ಶ್ರೀ ಅಂದರೆ ಲಕ್ಷ್ಮಿ ಇರೋ ನಿವಾಸದಲ್ಲಿ ಯಾರಿರ್ತಾರೆ? ಗೋವಿಂದ ಇರ್ತಾರೆ. ಎಲ್ಲಿ ಗೋವಿಂದ ಇರ್ತಾರೋ ಅಲ್ಲಿ ಲಕ್ಷ್ಮಿ ಇದ್ದೇ ಇರ್ತಾರೆ. ಲಕ್ಷ್ಮೀ ಇರೋ ಜಾಗದಲ್ಲಿ ಗೋವಿಂದ ಇರ್ತಾರೆ, ಗೋವಿಂದ ಇರೋದ್ರಲ್ಲಿ ಲಕ್ಷ್ಮಿ ಇರ್ತಾರೆ. ಅದಕ್ಕೆ ಅಲ್ಲಿ ಲಕ್ಷ್ಮಿ ಅಲ್ಲಿ ಇದ್ದಾರೆ ಅಂದರೆ ಅಲ್ಲಿ ಗೋವಿಂದನು ಅಲ್ಲಿ ಇದ್ದಾರೆ. ಸೊ ಆ ಲಕ್ಷ್ಮಿ ಬಂದು ಅಲ್ಲಿ ಶುದ್ಧವಾಗಿ ತಯಾರಿ ಮಾಡಿಕೊಂಡು ಆ ಶುದ್ಧವಾದ ಒಂದು ಪಾನೀಯಗಳನ್ನ, ಪದಾರ್ಥಗಳನ್ನ ಭಗವಂತನಿಗೆ ನೈವೇದ್ಯ ಮಾಡ್ತಾರೆ. ಅದಕ್ಕೆ ಅದು ಅಲ್ಲಿ ಶುದ್ಧ ಇರಬೇಕು ಯಾವತ್ತು. ನೋಡ್ದಾ, ಆ ಕಾಲದಲ್ಲಿ ಆಚರಣೆ ಮಾಡ್ತಾ ಇದ್ರು. ಅದನ್ನ ಏನಾಯ್ತಂದ್ರೆ ಮಧ್ಯದಲ್ಲಿ ಅದು ಭಗವದ್ಗೀತೆನಲ್ಲ, ಅದೆಲ್ಲ ಏನಿಲ್ಲ. ಶುದ್ಧವಾಗಿರ್ಬೇಕು ಅನ್ನೋದು ಬಂದು ಜನರಲ್ ಆಗಿ ಬರುತ್ತೆ. ಅದು ಭಕ್ತಿ ಸೇವೆ ಮಾಡ್ತಾ ಇರುವಾಗ ನಮ್ಗೆ ಬಂದ್ಬಿಡುತ್ತೆ. ಮಡಿ ಅಂದ್ರೆ ಎಲ್ಲರೂ ಬೈತಾರೆ. ಮಡಿಯಾಗಿದ್ರೆ ಬೈತಾರೆ ಎಲ್ಲರೂ. ಅಂದ್ರೆ ಏನ್ ಮಾಡಿದ್ರೆ ಕೆಲವರು ಬ್ರಾಹ್ಮಣರೆಲ್ಲ ಅದನ್ನ ತುಂಬಾ ಓವರ್ ಆಗಿ ಮಾಡ್ಕೊಂಡ್ಬಿಟ್ರು. ಬೋರ್ವೆಲ್ ಹತ್ರ ನೀರು ನಾನು ನೋಡಿದೀನಿ. ಬೋರ್ವೆಲ್ ಹತ್ರ ನೀರು ದುರ್ಮಪ್ಪ ಕಿಟ್ಟೋದ ಹಂಗೆಲ್ಲ ಮಾಡಬಾರ್ದು. ಅಷ್ಟು ಓವರ್ ಆಗಿ ಹೋಗೋದಕ್ಕೆ ಏನಾಗುತ್ತೆ ಅಂದ್ರೆ ಅದು ಭಕ್ತಿ ಸೇವೆ ಅವ್ರನ್ನ ಬೇರೆಯವ್ರಿಗೆಲ್ಲ ಏನಾಗುತ್ತೆ ಅಂದ್ರೆ ಅದೊಂಥರ ಕಷ್ಟ ಆಗ್ಬಿಡುತ್ತೆ. ಅಲ್ಲ, ಬೇಜಾರಾಗುತ್ತೆ, ಕಷ್ಟ ಆಗುತ್ತೆ. ಇವರೊಬ್ಬರೇ ಏನೋ ಶುದ್ಧವಾಗಿರುತ್ತಂಗೆ, ಬೇರೆ ಎಲ್ಲರೂ ಕೊಳಕರು ಅಂದಂಗೆ ಆಗ್ಬಿಡುತ್ತೆ. ಅದು ಮನೆಯಲ್ಲಿ ಮೈಂಟೈನ್ ಮಾಡ್ಕೊಬೇಕು.
ಹೊರಗಡೆ ಬಂದ್ಮೇಲೆ ಹೊರಗಡೆ ಹೆಂಗಿರ್ಬೇಕು ಹಂಗಿರ್ಬೇಕು. ನಾವು ಶುದ್ಧವಾಗಿರ್ಬೇಕು ಅಷ್ಟೇ, ಬೇರೆಯವ್ರನ್ನ ಶುದ್ಧ ಅವ್ರು ಮಾಡಂಗಿದ್ರೆ ನಾವು ಹೇಳ್ಬೋದು, ಇಲ್ಲಾಂದ್ರೆ ನಾವು ಹೇಳಕ್ ಹೋಗ್ಬಾರ್ದು. ಯಾಕಂದ್ರೆ ಎಲ್ಲ ಹೊರಗಡೆ ಬಂದರೆ ನಾವು ಶುದ್ಧ ಇರೋಕ್ಕಾಗಲ್ಲ. ಈಗ ಪದಾರ್ಥಗಳು ತೊಗೊಂಬರ್ತೀರಿ, ಅದು ಏನು ಕುರಿಗಳು ತಿಂದಿರುತ್ತೆ, ಮೇಕೆ ತಿಂದಿರುತ್ತೆ, ಹಸು ತಿಂದಿರುತ್ತೆ, ಅದನ್ನೆಲ್ಲ ನಾವು ಎತ್ಕೊಂಬಂದು ತೊಳ್ಕೊಂಡು ಮಾಡ್ತೀರಿ. ಬಟ್ ಇದ್ರೇನು ವಿಗ್ರಹಾರಾಧನೆಯಲ್ಲಿ 64 ಅಪರಾಧಗಳೇನೋ ಇದೆ. ಈ ಪ್ರಾಣಿಗಳು ಕೂಡ ಅದನ್ನ ನೋಡಬಾರ್ದಂತೆ, ಹಣ್ಣುಗಳನ್ನ ಕಣ್ಣಲ್ಲಿ ನೋಡಿದ್ರೆ ಕೂಡ ಅದು ಕಲ್ಮಶ ಆಗ್ಬಿಡುತ್ತಂತೆ. ಅಂತ ಹಂಗೆಲ್ಲ ನಾವು ಶುದ್ಧ ಇರೋಕ್ಕಾಗಲ್ಲ. ಅದಕ್ಕೆ ಎಷ್ಟಾಗುತ್ತೋ ನಮ್ಮ ಕೈಲಿ ಅಷ್ಟು ಆಚರಣೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಬಿಟ್ಬಿಡು, ಪ್ರಯತ್ನ ಪಡಬೇಕು. ಅದಕ್ಕೆ ಅಂತ ತುಂಬ ಇದಾಗಿ ಮಾಡಬಾರ್ದು. ಅಲ್ಲ, ಅದಕ್ಕೆ ಅಂತ ತುಂಬ ಇದು ಏನು ಕೊಳಕು ಪದಾರ್ಥಗಳು, ಕಲ್ಮಶವಾದ ಐಟಮ್ ಎಲ್ಲ ಸಲ ನಾವು ಭಗವಂತನಿಗೆ ನೈವೇದ್ಯ ಮಾಡಬಾರ್ದು. ಎಷ್ಟು ನಾವು ಶುದ್ಧವಾಗಿ ಭಗವಂತನ ಆಚರಣೆ ಮಾಡಿ, ಭಗವಂತನ ಉಪಾಸನೆ ಮಾಡಿ, ಭಗವಂತನ ಅಲ್ಲಿ ವಾಸ ಆಗಬೇಕು ಅಂತ ಒಂದು ಉದ್ದೇಶದಿಂದ ನಾವು ಮಾಡಿದ್ರೆ ನಿಜವಾಗಿ ಭಗವಂತ ನಮ್ಮ ಇದನ್ನು ಸ್ವೀಕಾರ ಮಾಡ್ಕೊತಾರೆ. ಅದಕ್ಕೆ ಗುರು ಯಾವಾಗ ದೀಕ್ಷೆ ಕೊಡ್ತಾರೋ ಆವಾಗ ಭಗವಂತ ನಿಜವಾಗಿ ಅದನ್ನು ಸ್ವೀಕಾರ ಮಾಡ್ತಾರೆ. ಯಾಕಂದರೆ ಗುರು ಬಂದು ಈ ಭಕ್ತನಿಗೆ ಭಗವಂತನಿಗೆ ಮಧ್ಯ ಇರೋ ಒಂದು ಬ್ರಿಡ್ಜ್ ಥರ. ಬ್ರಿಡ್ಜಿಗೆ ಏನು ಹೇಳ್ತೀರಾ? ಬ್ರಿಡ್ಜ್, ಆಣೆಕಟ್ಟು ಥರ. ಈ ಕಡೆಯಿಂದ ಆ ಕಡೆ ನಾವು ಈಗ ಹೋಗೋಕ್ಕಾಗಲ್ಲ. ಈ ದಡದಿಂದ ಆ ಕಡೆ ಹೋಗ್ಬೇಕಾದ್ರೆ ಏನಾದರೂ ಮಧ್ಯೆಲ್ಲ ನಮ್ಗೊಂದು ಆಣೆಕಟ್ಟು ಇರಬೇಕು. ಸೊ ನಾವು ಸೀದಾ ಭಗವಂತನ ಹತ್ರ ಹೋಗೋಕ್ಕಾಗಲ್ಲ, ಜಂಪ್ ಮಾಡೋಕ್ಕಾಗಲ್ಲ. ಅದಕ್ಕೆ ಭಗವಂತನ ಕನೆಕ್ಷನ್ ಇರಬೇಕು. ಅದು ಗುರು ಕನೆಕ್ಷನ್ ಇರಬೇಕು. ಅದಕ್ಕೆ ಏನು ಬೇಕು? ಒಂದು ಆಶ್ರಮ ಬೇಕು. ಆ ಆಶ್ರಮದಲ್ಲಿ ಗುರುಗಳಿರ್ತಾರೆ, ಅವರು ಧ್ಯಾನ ಮಾಡ್ತಾ ಇರ್ತಾರೆ, ಜಪ ಮಾಡ್ತಾ ಇರ್ತಾರೆ. ಮತ್ತು ಭಗವದ್ಗೀತಾ ಶ್ಲೋಕಾಸು ಇದೆಲ್ಲ ಇದು ಆಧ್ಯಾತ್ಮಿಕ ಲೋಕಕ್ಕೆ ಹೋಗೋದಕ್ಕೆ ಏನೇನೆಲ್ಲ ಬೇಕಾಗುತ್ತೋ ನಮ್ಗೆ ಅದನ್ನೆಲ್ಲ ಅವರು ನಮಗೆ ಶಿಕ್ಷಣೆ ಕೊಡ್ತಾ ಇರ್ತಾರೆ. ಸೊ ಆ ಸ್ಥಳದಲ್ಲಿ ವ್ಯಾಸದೇವರು ಆಶ್ರಮನ ಇಟ್ಕೊಂಡಿದ್ರು. ಅದು ಸುತ್ತಮುತ್ತ ಬದ್ರಿ ಮರಗಳು ಸುತ್ತಕೊಂಡಿತ್ತು. ಅದು ಸುತ್ತಮುತ್ತ ಬದ್ರಿ ಅಂದರೆ ಲಕ್ಷ್ಮಿ ಅಂತ ಅರ್ಥ, ಬದ್ರಿಕಾಶ್ರಮ. ಸೊ ಅಲ್ಲಿ ಕುತ್ಕೊಂಡು ಇವ್ರೇನು ಮಾಡಿದ್ರು, ನೀರನ್ನ ಸ್ಪರ್ಶ ಮಾಡಿಕೊಂಡು ಶುದ್ಧ ಮಾಡಿಕೊಂಡು, ಆಚರಣೆ ಮಾಡಿಕೊಂಡು ಶುದ್ಧ ಮಾಡಿಕೊಂಡು ಧ್ಯಾನ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು, ಜಪ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಸೊ ನಾರದ ಮುನಿ ಆಧ್ಯಾತ್ಮಿಕ ಗುರುವಾದ ನಾರದ ಮುನಿ ಅವರ ಉಪದೇಶಗಳಿಂದ ವ್ಯಾಸದೇವರು ಕಾನ್ಸಂಟ್ರೇಟ್ ಇಸ್ ಮೈಂಡ್ ಬೇಡ ದಟ್ ಟ್ರಾನ್ಸೆಂಡೆಂಟಲ್ ಪ್ಲೇಸ್ ಆಫ್ ಮೆಡಿಟೇಷನ್. ಸೊ ನಾರದ ಮುನಿ ಏನೇನೆಲ್ಲ ಉಪದೇಶ ಮಾಡಿದ್ರು ಅದನ್ನೆಲ್ಲ ಧ್ಯಾನ ಮಾಡಿಕೊಂಡು ಅಲ್ಲಿ ಅವ್ರೇನು ಮಾಡಿದ್ರು, ಮನಸ್ಸನ್ನ ಏಕಾಗ್ರತೆಯಿಂದ ಕೂತ್ಕೊಂಡ್ರು. ಏಕಾಗ್ರತೆಯಿಂದ ಅದನ್ನು ಏಕಾಗ್ರತೆ ಮಾಡೋದಕ್ಕೆ ಕೂತ್ಕೊಂಡು ಅದ್ರ ಮೇಲೆ ಅವರು ಧ್ಯಾನ ಮಾಡಿದ್ರು. ಬೇರೆ ಯಾವ ಗಮನವೂ ಇರಬಾರ್ದು. ಭಗವದ್ಗೀತೆನಲ್ಲಿ ಹೇಳ್ತಾರೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಆಮೇಲೆ ಬಹುಶಾಖ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಬಂದು ಆಧ್ಯಾತ್ಮಿಕವಾದ ಚಿಂತನೆಯಲ್ಲಿ ಶಿಕ್ಷಣೆ ಮಾಡಬೇಕು ಅಂದರೆ, ಸಾಧನೆ ಮಾಡಬೇಕು ಅಂತಂದರೆ ತನ್ನ ಮನಸ್ಸನ್ನು ಒಂದು ಕಡೆ ಗಮನ ಇಟ್ಕೊಂಡು ಅದರ ಮೇಲೆ ಅವನು ಧ್ಯಾನ ಮಾಡಿಕೊಂಡು ಅವನು ಸಾಧನೆ ಮಾಡಬೇಕು. ಬಹುಶಾಖ ಅಂದರೆ ಬೇರೆ ಬೇರೆ ಯೋಚನೆಗಳು. ಇಲ್ಲಿ ಕೂತ್ಕೊಂಡಿರ್ತಾನೆ, ಏನೋ ಮನಸ್ಸಲ್ಲೆಲ್ಲೋ ಹೋಗ್ತಾ ಇರುತ್ತೆ. ರಾತ್ರಿ ಏನು ಅಡುಗೆ ಮಾಡಬೇಕು, ಯಾರು ಬರ್ತಾರೆ, ಅವ್ರಿಗೇನಿಷ್ಟ, ಇವ್ರಿಗೇನಿಷ್ಟ, ನಾಳೆ ಏನು ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಧ್ಯಾನ ಮಾಡ್ಕೊಂಡಿದ್ರೆ ಏನಾಗುತ್ತೆ ಅಂದರೆ ಈ ಕಾನ್ಸಂಟ್ರೇಷನ್ ಹೊಟ್ಟೋಗ್ಬಿಡುತ್ತೆ. ಇದ್ರ ಮೇಲೆ ಯಾವುದ್ರ ಮೇಲೆ ಧ್ಯಾನ ಮಾಡ್ತಾರೆ ಅದ್ರ ಮೇಲೆ ಅದನ್ನು ಹೊಟ್ಟೋಗ್ಬಿಡುತ್ತೆ. ಸೊ ಇಲ್ಲಿ ಬಂದಿದ್ದೀರಿ ಅಂದರೆ ಇದ್ರ ಮೇಲೆ ನಮಗೆ ಕಾನ್ಸಂಟ್ರೇಷನ್ ಇರಬೇಕು. ಇದ್ರ ಮೇಲೆ ಏಕಾಗ್ರತೆನ ನಾವು ಉಂಟು ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಬೇರೆ ಬೇರೆ ಕಡೆ ಹೋಗ್ಬಿಡುತ್ತೆ. ಬಹುಶಾಖ ಅಂದರೆ ಬೇರೆ ಬೇರೆ ಆಸೆಗಳು, ಅಲ್ಲಿ ಹೋಗು, ಇಲ್ಲಿ ಹೋಗು, ನಾಳದೊಂದು ಫಂಕ್ಷನ್ ಇದೆ, ಸೋಮವಾರ ಒಂದು ಫಂಕ್ಷನ್ ಇದೆ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅವ್ರನ್ನ ಕರಿಬೇಕು, ಇವ್ರನ್ನ ಕರಿಬೇಕು, ಇವ್ರಿಗೆ ದುಡ್ಡು ಕೊಡಬೇಕು, ಅವ್ರಿಗೆ ದುಡ್ಡು ಕೊಡಬೇಕು, ಇದೆಲ್ಲ ಹೊಟ್ಟೋಗ್ಬಿಡುತ್ತೆ. ಯೋಚನೆಗಳು ಬೇರೆ ಬೇರೆ ಯೋಚನೆಗಳು ಹೋಗ್ಬಾರ್ದು. ಇಲ್ಲ ಒಂದು ಕಡೆ ಅದೆಲ್ಲ ಭಗವಂತ ನಮಗೆ ಜ್ಞಾಪಕ ಕೊಡ್ತಾನೆ. ಯಾವ ಟೈಮಲ್ಲಿ ಏನು ಮಾಡಬೇಕು ಅನ್ನೋದನ್ನು ಅವನ ಒಂದು ಚಿಂತೆನಲ್ಲಿದ್ದರೆ ಅವನು ಬೇರೆದೆಲ್ಲ ನಾವು ಮರ್ತೋಗಿರೋದು ನಮ್ಗೆ ಜ್ಞಾಪಕ ಬಂದ್ಬಿಡುತ್ತೆ. ಆದರೆ ಯಾವುದು ಭಗವಂತನಿಗೆ ಗೊತ್ತು, ಒಂದು ನಿಜವಾದ ಒಂದು ಭಕ್ತ ಎಷ್ಟೇ ಅವನು ಭೌತಿಕವಾದ ವಿಷಯಗಳನ್ನ ಮರ್ತೋಗ್ಬಿಟ್ರೆ ಒಂದು ವೇಳೆ ಅದು ಭಗವಂತನ ಸೇವೆಗೆ ಉಪಯೋಗಕ್ಕೆ ಬರೋದಾದರೆ ಅವ್ರೇನು ಮಾಡ್ತಾರೆ, ಭಗವಂತನ ಜ್ಞಾಪಕ ಕೊಡ್ತಾರೆ. ಅದನ್ನು ಭಗವಂತ ನಮಗೆ ಸಹಾಯ ಮಾಡ್ತಾರೆ, ಜ್ಞಾಪಕ ಕೊಟ್ಟು. ಅದಕ್ಕೆ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ ಅಂತ ಹೇಳ್ತಾರೆ 15ನೇ ಶ್ಲೋಕದಲ್ಲಿ. ಏನು ಬೇಡವೋ ಅದನ್ನು ಮರೆಸ್ಬಿಡ್ತೀನಿ ನಾನು. ಏನು ಯಾವ ಜ್ಞಾನ ಬೇಕೋ ಆ ಜ್ಞಾನ ನಾನು ಕೊಡ್ತೀನಿ, ಯಾವುದು ಜ್ಞಾಪಕ ಮಾಡ್ಕೊಬೇಕೋ ಅದು ಆ ಒಂದು ಮೆಮರಿ ಪವರ್ ನಾನು ಕೊಟ್ಬಿಡ್ತೀನಿ ಅವ್ರಿಗೆ ಅಂತ ಹೇಳ್ತಾರೆ. ಜ್ಞಾಪಕ ಶಕ್ತಿ ನಾನೇ ಕೊಡ್ತೀನಿ ಅಂತ ಹೇಳ್ತಾರೆ ಭಕ್ತರಿಗೆ.
ಶುದ್ಧವಾದ ಭಕ್ತರು ಯಾರು ಅವ್ರಿಗೋಸ್ಕರ ಅವ್ರಿಗೂ ಅಷ್ಟು ಭಗವಂತನಿಗೋಸ್ಕರ ತನ್ನ ಜೀವನನ ಮುಡುಪಾಗಿಟ್ಕೊಂಡು ಅಂಕಿತ ಮಾಡ್ತಾರಲ್ಲ ಅಂಥವ್ರಿಗೆ. ಸೊ 4ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, thus he fixed his mind perfectly, engaging it by linking it in devotional service without any tinge of materialism, and thus he saw the absolute personality of God along with his external energy which was under full control. ಸೊ ಇಲ್ಲಿ 3 ವಿಧವಾದ ಶಕ್ತಿಗಳಿದೆ. ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ. ಅಂತರಂಗ ಶಕ್ತಿ ಯಾರು ಅಂತ ಹೇಳಿದ್ರೆ ಯೋಗಮಾಯ. ಬಹಿರಂಗ ಶಕ್ತಿ ಯಾರು ಅಂದರೆ ಮಹಾಮಾಯ. ತಟಸ್ಥ ಶಕ್ತಿ ಯಾರಂದರೆ ಇವರಿಬ್ಬರು ಮಧ್ಯದಲ್ಲಿ ಇರೋರು ನಾವು, ಈ ಜೀವರಾಶಿಗಳು, 84 ಲಕ್ಷ ಜೀವರಾಶಿಗಳು. ಈ 84 ಲಕ್ಷ ಜೀವರಾಶಿಗಳು ಏನು ಮಾಡ್ತಾರೆ, ಅವರವರ ಸ್ಥಿತಿಗತಿಗಳು ಏನು ಅಂತ ಹೇಳಿದ್ರೆ, ಯೋಗಮಯ ಮೇಲೆ ಧ್ಯಾನ ಮಾಡಿ ಭಕ್ತಿ ಸೇವೆ ಮಾಡಿದ್ರೆ ಭಗವಂತನ ಯೋಗಮಯ ಅಂದರೆ ಅಂತರಂಗ ಶಕ್ತಿ, ಭಗವಂತನಿಗೆ ರಾಧಾರಾಣಿನ ಅಂತರಂಗ ಶಕ್ತಿ ಅಂತ ಹೇಳ್ತಾರೆ. ಬಹಿರಂಗ ಶಕ್ತಿ ಯಾರಂದರೆ ದುರ್ಗಾದೇವಿ. ಈ ರಾಧಾರಾಣಿ ಭೌತಿಕ ಪ್ರಪಂಚಕ್ಕೆ ಬಂದರೆ ಅವರು ದುರ್ಗಾದೇವಿ ಆಗ್ತಾರೆ, ಮಾಯಾ ಶಕ್ತಿ ಆಗ್ತಾರೆ, ಅಂದರೆ ಮಹಾಮಾಯ ಆಗ್ಬಿಡ್ತಾರೆ. ಈ ಮಹಾಮಾಯದಲ್ಲಿ ಅವರು ಸಿಕ್ಕಾಕೊಂಡ್ಬಿಟ್ರೆ ಭೌತಿಕ ಪ್ರಪಂಚದಲ್ಲಿ ಲೌಕಿಕವಾದ ವಿಷಯಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಅವರು. ಅಲ್ಲಿ ಜನ್ಮ, ಮೃತ್ಯು, ಜರಾವ್ಯಾಧಿ, 3 ಕ್ಲೇಶಗಳು, 3 ಗುಣಗಳು ಅಲ್ಲಿ ಬಂದಿ ಆಗ್ಬಿಡ್ತಾರೆ ಅವರು. ಯಾರು ಈ ಜೀವರಾಶಿ ತಟಸ್ಥ ಶಕ್ತಿ ಆ ಕಡೆ ಹೋದರೆ, ಯಾರ ಕಡೆ ಹೋದರೆ ಮಹಾಮಾಯ ಕಡೆ ಹೋದರೆ, ಈ ಕಡೆ ರಾಧಾರಾಣಿ ಕಡೆ ತಿರುಗಿಸ್ಕೊಂಡ್ಬಿಟ್ರೆ ಅವ್ರ ದಿಸೆನ ಈ ಕಡೆ ತಿರುಗಿಸ್ಕೊಂಡ್ಬಿಟ್ಟು ಅವ್ರು ಏನಾಗ್ತಾರೆ, ಭಗವಂತನ ಹತ್ರ ಹೊರಟೋಗ್ತಾರೆ, ಭಗವಂತನ ಚಿಂತನೆಯಲ್ಲಿ ಹೊರಟೋಗ್ತಾರೆ, ಸಾಧನ ಮಾಡಿ ಭಕ್ತಿ ಸೇವೆ ಮಾಡಿ. ಅದಕ್ಕೆ ಇಲ್ಲಿ ವ್ಯಾಸದೇವರು ಮೈಂಡ್ನ ಫಿಕ್ಸ್ ಮಾಡ್ಕೊತಾ ಇದ್ದಾರೆ. ಮೈಂಡ್ ಫಿಕ್ಸ್ ಮಾಡಿಕೊಂಡು ಭಗವಂತನ ಮೇಲೆ ಧ್ಯಾನ ಮಾಡ್ಕೊತಾರೆ. ಅಂದರೆ ಏನು ಹೇಳ್ಕೊಡ್ತಾರೆ ಇದ್ದಾರೆ ಅಂದರೆ, ಇದರಲ್ಲಿ ಒಂದು ಭಕ್ತಿ ಸೇವೆ ಮಾಡಬೇಕಂದ್ರೆ ಇದನ್ನೆಲ್ಲ ನಾವು ಆಚರಣೆ ಮಾಡಬೇಕು. ಒಂದು ಒಳ್ಳೆ ವಾತಾವರಣ ಇರೋ ಸ್ಥಳದಲ್ಲಿ ಕೂತ್ಕೋಬೇಕು. ಆ ಕೂತ್ಕೊಂಡು ನಾವು ಭಗವಂತನ ನಾಮ ಜಪ ಮಾಡಬೇಕು, ಧ್ಯಾನ ಮಾಡಬೇಕು. ನಮ್ಮ ಮನಸ್ಸು ಎಲ್ಲ ಆ ಕಡೆ ಈ ಕಡೆ ಚಂಚಲವಾದ ಮನಸ್ಸನ್ನು ಒಂದು ಕಡೆ ನಾವು ತೊಗೊಂಬರ್ಬೇಕು. ಅಂದರೆ ಭಗವಂತನ ಒಂದು ತಿರುಪಾದಗಳಿದೆ, ಭಗವಂತನ ದಿವ್ಯವಾದ ಪಾದಗಳ ಮೇಲೆ ನಾವು ಧ್ಯಾನ ಮಾಡಿಕೊಂಡು ಜಪ ಮಾಡಿಕೊಂಡು ನಮ್ಮ ಒಂದು ಮುಂದಿನ ಸಾಧನೆನ ಕರೆಕ್ಟಾಗಿ ನಾವು ಪರಿಪಕ್ವವಾಗಿ ಇಟ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಪರ್ಫೆಕ್ಟ್ ವಿಷನ್ ಆಫ್ ದ ಅಬ್ಸಲ್ಯೂಟ್ ಇಸ್ ಪಾಸಿಬಲ್ ಓನ್ಲಿ ಬೈ ದ ಲಿಂಕಿಂಗ್ ಪ್ರಾಸೆಸ್ ಆಫ್ ಡಿವೋಷನ್. ಇದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಭಕ್ತಿ ಸೇವೆ ಮಾಡಬೇಕು. ಭಕ್ತಿ ಸೇವೆ ಮಾಡಿದ್ರೆ ಇದೆಲ್ಲ ಮಾಡೋಕ್ಕಾಗಲ್ಲ. ಭಕ್ತಿ ಸೇವೆ ಅಂದರೆ ಮಂಗಳಾರತಿ ಮಾಡೋದು, ಭಗವಂತನ ನರಸಿಂಹ ಪ್ರೇಯರ್ ಹೇಳೋದು, ತುಳಸಿ ಸೇವೆ ಮಾಡೋದು, ವೈಷ್ಣವರ ಸೇವೆ ಮಾಡೋದು, ಭಾಗವತಂ ಓದೋದು, ಇದನ್ನೆಲ್ಲ ಮಾಡ್ತಾ ಇದ್ದರೆ ಭಾಗವತಮಿಂದ ನಮ್ಗೆ ಆನ್ಸರ್ ಕೊಡುತ್ತೆ. ಭಾಗವತಮಿಂದ ನಮಗೆ ನಾನು ಹೇಳಿದ್ನಲ್ಲ, ಲೌಕಿಕವಾದ ವಿಷಯಗಳು ಎಷ್ಟೋ ಇರುತ್ತೆ. ನನ್ನ ಮಗಳಿಗೆ ಮದುವೆ ಆಗಿಲ್ಲ, ನನ್ನ ಮಗನಿಗೆ ಮದುವೆ ಆಗಿಲ್ಲ, ನಮ್ಮ ಏನೋ ಎಜುಕೇಷನ್ ಒಳ್ಳೆ ಕೆಲಸ ಸಿಕ್ಕಿಲ್ಲ, ಫಾರಿನ್ಗೆ ಹೋಗಬೇಕು, ದುಡ್ಡಿಲ್ಲ, ವ್ಯವಹಾರಗಳು ಬಿಸ್ನೆಸ್ ಚಿಂತೆ, ಇದು ಲಾಸ್ ಆಗ್ತಾ ಇದೆ, ಸರಿಯಾಗಿ ಬಿಸ್ನೆಸ್ ಆಗ್ತಾ ಇಲ್ಲ, ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಇಂಥ ವ್ಯವಹಾರಗಳೆಲ್ಲ ನಮಗೆ ನಮ್ಮ ಮೈಂಡಲ್ಲಿ ಬರ್ತಾ ಇರುತ್ತೆ. ಇದನ್ನೆಲ್ಲ ಹೊರಗಡೆ ಇಡಬೇಕು ಅಂದರೆ ನಾವು ಭಾಗವತಮ್ನ ಓದ್ತಾ ಇರಬೇಕು. ಭಾಗವತಮ್ ಓದ್ತಾ ಏನಾಗುತ್ತೆ, ಅದೆಲ್ಲ ಭಾಗವತಮ್ ನಮ್ಗೆ ಆನ್ಸರ್ ಕೊಡುತ್ತೆ. ಈ ಥರ ನೀನು ಮಾಡಿ, ಇದ್ರ ಬಗ್ಗೆ ನೀನು ಚಿಂತೆ ಬೀಳಬೇಡ. ಇದೆಲ್ಲ ಯಾರು ನಮ್ಗೆ ಹೇಳ್ತಾರೆ ಅಂದರೆ, ಪಕ್ಕದ ಮನೆಯವರು, ಇದ್ರ ಮನೆಯವರು, ಹಿಂದೆ ಮನೆಯವರು, ಪಕ್ಕದ ಅಂಗಡಿಯವನು, ಆ ಅಂಗಡಿಯವನು, ಕೆಲಸದಲ್ಲಿ ಇರೋ ಅವನು, ನಮ್ಮ ಬಾಸು, ನಮ್ಮ ಫ್ರೆಂಡ್ಸು, ರಿಲೇಟಿವ್ಸು, ಸಂಬಂಧಿಕರು, ಸ್ನೇಹಿತರು, ಬಂಧು ಮಿತ್ರರು, ಇವರೆಲ್ಲರೂ ಮಾತಾಡ್ಕೊತಾ ಇರ್ತಾರಲ್ಲ, ಇದೆಲ್ಲ ನಮ್ಮ ಕಿವಿಗೆ ಬರುತ್ತೆ. ನಮಗೆ ಬೇಡ ಅಂದರೆ ನಮ್ಮ ಕಿವಿ ಹತ್ರ ಬಂದು ಯಾರೋ ಒಬ್ರು ಹೇಳ್ತಾ ಇರ್ತಾರೆ. ಅದಕ್ಕೆ ನಾವು ಆಸೆಯನ್ನು ಬಿಟ್ಬಿಡ್ಬೇಕು. ಇದನ್ನು ಯಾರು ಹೇಳ್ತಾರೆ ಅಂತ ನಾವು ಕೇಳೋದಕ್ಕೆ ನಾವು ರೆಡಿಯಾಗಿರಬಾರ್ದು. ಕಿವಿ ಮುಚ್ಕೊಬೇಕು ಯಾವತ್ತೂ. ಕೃಷ್ಣನ ಸಂದೇಶ ಬಂದ ಕಿವಿ ಓಪನ್ ಮಾಡ್ಕೊಬೇಕು. ಅವಾಗ ಏನು ಮಾಡಬೇಕು, ನಮ್ಗೆ ಮೊದಲು ಈ ಹೃದಯದಲ್ಲಿ ಆಸೆ ಇಟ್ಕೋಬಾರ್ದು, ಹೋಗ್ಬೇಕು, ಆಸೆನ ಇಟ್ಕೋಬಾರ್ದು. ಇದ್ರ ಬಗ್ಗೆ ಕೃಷ್ಣನ್ ಪ್ರಾರ್ಥನೆ ಮಾಡ್ಬೇಕು. ಒಂದು ಗುರು ಕೃಷ್ಣನ ನಿನ್ನ ಸಂದೇಶ ಬಿಟ್ಟು, ನಿನ್ನ ಹೊಗಳತೆ ಬಿಟ್ಟು ಬೇರೆ ಏನು ನನ್ನ ಕಿವಿಗೆ ಹಾಕ್ಬೇಡ ನೀನು, ದಯವಿಟ್ಟು ಅದನ್ನ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ತಕ್ಕಂತೆ ಸ್ವಲ್ಪ ಸ್ಲೋವಾಗಿ ಕ್ರಮೇಣ ಅದನ್ನು ನಾವು ಬಿಟ್ಬಿಡ್ತೀವಿ. ಅದಕ್ಕೆ ಭಾಗವತಂ ಓದ್ತಾ ಇರಬೇಕು, ಹೇಳ್ತಾ ಇರಬೇಕು. ಅದು ಮಾಡ್ತಾ ಏನಾಗುತ್ತೆ ಅಂದರೆ ಆವಾಗ ನಮ್ಗೆ ಆಸೆಗಳೆಲ್ಲ ದೂರ ಆಗ್ಬಿಡುತ್ತೆ. ಸೊ ಇಲ್ಲಿ ಅದೇ ಹೇಳ್ತಾ ಇದ್ದಾರೆ, ಇಂಪರ್ಫೆಕ್ಟ್ ರಿಯಲೈಸೇಷನ್. ಅದು ಇನ್ನೊಂದು ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನಿಗೆ ರೂಪ ಇದೆ, ಪರ್ಸನಲ್ ರಿಯಲೈಸೇಷನ್, ವ್ಯಕ್ತಿಗತ ರೂಪ ಭಗವಂತನಿಗಿದೆ. ಅದ್ರ ಮೇಲೆ ನಾವು ಧ್ಯಾನ ಮಾಡಬೇಕು. ಯಾಕಂದರೆ ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳ್ತಾರೆ. ಜ್ಯೋತಿನಲ್ಲಿ ನಾವು ಐಕ್ಯ ಆಗೋಣ ಅಂತ ಹೇಳ್ತಾರೆ ಕೆಲವರು, ನಿರಾಕಾರ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಭಗವಂತನಿಗೆ ಒಂದು ರೂಪ ಇದೆ, ಶ್ಯಾಮಸುಂದರ ರೂಪ ಇದೆ. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅವರು. ಸಚ್ಚಿತ್ ಆನಂದ, ಶಾಶ್ವತವಾದ
ಶಾಶ್ವತವಾದವರು, ಸಂಪೂರ್ಣವಾದ ಜ್ಞಾನ ಇರೋರು, ಸಂಪೂರ್ಣವಾದ ಸಂತೋಷದಲ್ಲಿರೋರು. ಅದಕ್ಕೆ ಅವು ಆ ಒಂದು ರೂಪದಲ್ಲಿ ನಾವು ಧ್ಯಾನ ಮಾಡಬೇಕು. ಒಳಗಡೆ ಪರಮಾತ್ಮರ ಮೇಲೆ ಧ್ಯಾನ ಮಾಡೋದು ಕೂಡ ಅದು ಒಂದು ಏನು ಹೇಳೋದು ಪರಿಪಕ್ವವಾದಲ್ಲ, ಸ್ವಲ್ಪ ಮಟ್ಟಿಗೆ ಕರೆಕ್ಟ್ ಅಷ್ಟೇ. ಮೊದಲನೇದು ಭಗವಂತನ ರೂಪನೇ ಇಲ್ಲ, ಜ್ಯೋತಿ ಮೇಲೆ. ಎಷ್ಟೋ ಸಲ ನಿಮ್ಗೆ ಹೇಳಿದ್ದೀನಿ, ಭಗವಂತನ ಶಾರೀರಿಕವಾದ ಒಂದು ದೇಹದಿಂದ ಒಂದು ಉಜ್ವಲವಾದ ಒಂದು ಜ್ಯೋತಿ ಉಜ್ವಲ ಆಗುತ್ತೆ. ಆ ಜ್ಯೋತಿ ಮೇಲೆ ಧ್ಯಾನ ಮಾಡೋದು ಬಂದು ಪರಿಪಕ್ವವಾದಲ್ಲ, ಅದು ಮಾಯಾವಧಿ ಅಂತ ಹೇಳ್ತಾರೆ. ಎರಡನೇ ಕ್ಲಾಸ್ ಅವ್ರು ಏನು ಮಾಡ್ತಾರೆ, ಒಳಗಡೆ ಇರೋ ಪರಮಾತ್ಮ ಮೇಲೆ ಧ್ಯಾನ ಮಾಡ್ತಾರೆ. ಅದು ಅರ್ಧ ಬಂದು ಸರಿ, ಅರ್ಧ ಸರಿ ಇಲ್ಲ ಅಂತ ಹೇಳ್ತಾರೆ. ಮೂರನೇದು ಬಂದು ಭಗವಂತನ ರೂಪ, ಈ ರೂಪ ಇದೆಯಲ್ಲ, ಆ ರೂಪದ ಮೇಲೆ ಧ್ಯಾನ ಮಾಡಿ ಭಕ್ತಿ ಸೇವೆ ಮಾಡ್ತಾರೆ. ಅದು ನಿಜವಾದ ಒಂದು ಭಕ್ತಿ ಸೇವೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಸಮಾಜದವರು ಅದೇ ಬರೀ ಜ್ಯೋತಿ, ನಾನು ಜ್ಯೋತಿ ಸ್ವರೂಪ, ಆ ಸ್ವರೂಪ, ನಾನು ಈ ಸ್ವರೂಪ. ಲೈಟ್ ಇದು ದೀಪ ಹಚ್ಬಿಡ್ತಾರಾ, ಅದೇ ಜ್ಯೋತಿ. ಆ ಬಲ್ಬ್ ತೋರಿಸೋದೇ ಜ್ಯೋತಿ ಅವ್ರು ಹೇಳೋದು. ಆ ಜ್ಯೋತಿ ಎಲ್ಲಿಂದ ಬರುತ್ತೆ? ಆ ವಿದ್ಯುತ್ ಶಕ್ತಿ ಎಲ್ಲಿಂದ ಬರುತ್ತೆ? EB ಆಫೀಸಿಂದ ಬರುತ್ತೆ. EB ಆಫೀಸ್ ಅವ್ರಿಗೆ ಕರೆಂಟ್ ಎಲ್ಲಿಂದ ಬರುತ್ತೆ? ಸಮುದ್ರದಿಂದ ಬರುತ್ತೆ. ಎಲ್ರಿಗೂ ಸಮುದ್ರದಲ್ಲಿ ಇರೋ ಇದನ್ನ ತಗೊಂಡು ಆ ನೀರಿಂದ ಅವ್ರು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಶಿವಮೊಗ್ಗ ಅಲ್ಲಿ ಇದೆಯಲ್ಲ, ಅಲ್ಲಿ ವಾಟರ್ ಜನರೇಟ್ ಮಾಡ್ತಾರೆ. ವಾಟರ್ನ ಜನರೇಟ್ ಮಾಡಿ ಅದರಲ್ಲಿ ವಿದ್ಯುತ್ತನ್ನು ಸೃಷ್ಟಿ ಮಾಡೋದು. ಆ ನೀರನ್ನು ತೊಗೊಂಡು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಇದು ಪವರ್ನ ರೆಡಿ ಮಾಡ್ಕೊಳ್ಳೋದು, ಪವರ್ ಜನರೇಟ್ ಮಾಡೋದು, ಆ ಥರ. ಸೊ ಅದು ಎಲ್ಲಿಂದ ಬರುತ್ತೆ? ನೀರು ಎಲ್ಲಿಂದ ಬರುತ್ತೆ? ಸಮುದ್ರ ಎಲ್ಲಿಂದ ಬರುತ್ತೆ? ಎಲ್ಲ ಭಗವಂತನೇ ಕೊಟ್ಟಿರೋದು. ಅದು ಮರ್ತೋಗ್ಬಿಟ್ರು ಅವರು. ಇಲ್ಲಿ ಲೈಟ್ ಅಂಟ್ತಾ ಇದೆ, EB ಅವ್ನಿಗೆ ಕೊಟ್ಬಿಟ್ಟಪ್ಪ ಲೈಟ್ ಅಂತ ಹೇಳ್ತಾರೆ. EB ಅವ್ನಿಗೆ ಯಾರು ಕೊಟ್ಟರು? ಗೌರ್ಮೆಂಟ್ ಕೊಟ್ಟರು. ಗೌರ್ಮೆಂಟ್ಗೆ ಯಾರು ಕೊಟ್ಟರು? ಎಲ್ಲಿಂದ ಬಂತು ಗೊತ್ತಿಲ್ಲ. ಅದು ಹಿಂದೆ ಅದರದ್ದು ಇದೇನು, ಅದರದ್ದು ಆರಿಜಿನ್ ಏನು ಅಂತ ಗೊತ್ತಿಲ್ಲ. ಅದರದ್ದು ಏನು ಅದು ಅದು ಸಾರಾಂಶ ಗೊತ್ತಿಲ್ಲ. ಅದು ಹುಟ್ಟು ಇದ್ರದ್ದು ಎಲ್ಲಿ ಗೊತ್ತಿಲ್ಲ. ಅದು ಎಲ್ಲಿ ಹುಟ್ಟುತ್ತೆ, ಎಲ್ಲಿ ಆವಿರ್ಭಾವ ಆಗುತ್ತೆ, ಅದು ಎಲ್ಲದಕ್ಕೂ ಆವಿರ್ಭಾವ ಆಗೋದು ಭಗವಂತನಿಂದನೇ. ಭಗವಂತನ ಹೃದಯದಿಂದನೇ ಎಲ್ಲ ಆವಿರ್ಭಾವ. ಅದನ್ನು ಮರ್ತೋಗ್ಬಿಡ್ತಾರೆ. Supreme person has manifold energies, out of which internal external merged energies. So this internal energy is all there along with the absolute as moonlight is there with the moon. So devotional service or bhakti yoga is the function of internal energy. Thus there is no place for inferior energy or meditation. There is no place for darkness in the presence of spiritual light. ಸೊ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಯಾವುದೇ ಥರವಾದ ಕತ್ತಲೆ ಅನ್ನೋದೇ ಇಲ್ಲ ಅಂತ ಹೇಳಿ, ಯಾವಾಗಲೂ ಬೆಳಕಾಗಿಲ್ಲ. ಅಲ್ಲಿ ಸೂರ್ಯ ಚಂದ್ರ ಏನು ಬೇಕಾಗಿಲ್ಲ. ಭಗವಂತನ ತಾಮರ ಪಾದದಲ್ಲಿರೋ ಬೆರಳಿದೆಯಲ್ಲ, ಬೆರಳು, ಕಾಳು ಬೆರಳು, ಅದರಲ್ಲಿ ಉಗುರಿರುತ್ತೆ. ಆ ಉಗುರಿಂದ ಬರೋ ಒಂದು ಕಾಂತಿ ಇದೆಯಲ್ಲ, ಅದು ಕಾಂತಿ ಬಂದು ಬ್ರಹ್ಮಾಂಡಕ್ಕೆ ಪ್ರಕಾಶ ಕೊಡುತ್ತಂತೆ. ಅಷ್ಟು ಶಕ್ತಿ ಇದೆ ಭಗವಂತನ ಒಂದು ಕಾಲು ಉಗುರಿದೆಯಲ್ಲ, ಬೆರಳದ ಉಗುರಿಂದ, ಬೆರಳು ಕೂಡ ಅಲ್ಲ, ಬೆರಳದ ಉಗುರು, ಆ ಉಗುರದಿಂದ ಅಷ್ಟು ಕಾಂತಿ ಬ್ರಹ್ಮಾಂಡಕ್ಕೆ, ಒಂದು ಲೋಕಕ್ಕಲ್ಲ, ಇಡೀ ಬ್ರಹ್ಮಾಂಡಕ್ಕೆ ಕಾಂತಿ ಕೊಡುತ್ತಂತೆ. ಅಂದರೆ ಇಲ್ಲಿ ಹೋಗಿದ್ದ, ಮನೇಲಿ ನೋಡ್ಕೊ ಅಷ್ಟೇ, ಮನೇಲಿ ನೋಡ್ಕೋಬೇಕು. ಖುಷಿಗೆ ನೋಡ್ಬೇಕು ಅಂತ ಜ್ಞಾಪಕ ಬರಲಿಲ್ಲ. ಆಮೇಲೆ ಬಂದು ಚಿಂತೆ ಬಿದ್ದೆ. ನೋಡ್ದ ಹಿಂಗಾಯ್ತು, ನಾನು ಯಾವತ್ತೋ ಒಂದು ದಿವಸ ಹೋಗಿದ್ದಕ್ಕೆ ಹೀಗೆ ದೇವರ ದರ್ಶನ ಮಾಡ್ಕೊಳ್ದಿರ ಬಂದ್ಬಿಟ್ಟೆ ಅಂತ. ಪರವಾಗಿಲ್ಲ. ಆಮೇಲೆ ಇದು ಕೇಳ್ಕೋಬೇಕು, ಕ್ಷಮಾಪಣೆ ಕೇಳ್ಕೊಂಡು ನೋಡ್ದೆ. ಅದು ಯಾಕೆ ಹಂಗೆ ಪಾದನ್ನು ಫಸ್ಟ್ ಮೊದಲು ನೋಡು ಅಂತ ಹೇಳ್ತಾರೆ. ಮುಖಾಮುಖಿ ನೋಡೋದಕ್ಕೆ ನಮಗೆ ಅರ್ಹತೆ ಇಲ್ಲ. ನಾವು ಅಷ್ಟು ಪವಿತ್ರವಾದ ಭಕ್ತಿ ನಮ್ಮ ಹತ್ರ ಇಲ್ಲ, ಪವಿತ್ರವಾದ ಭಾವನೆ ನಮ್ಮ ಹತ್ರ ಇಲ್ಲ. ಅದಕ್ಕೆ ಅದನ್ನ ನೋಡಬಾರ್ದು ಅಂತ ಹೇಳಿ. ಅದಕ್ಕೆ ಫಸ್ಟ್ ಪಾದನ ಎಲ್ಲ ನೋಡ್ಬೇಕು. ಪಾದ ನೋಡಿದ್ಬಿಟ್ಟು ಆಮೇಲೆ ತೊಡೆ, ಉದರ, ಆಮೇಲೆ ಮುಖ, ಆಮೇಲೆ ನೋಡ್ಕೊಂಡು ಹೋಗ್ಬೇಕು. ಅಂದರೆ ಅಲ್ಲಿ ಅದು ನಮಗೆ ಭಗವಂತನ ಪವಿತ್ರವಾದ ಪಾದಗಳಿದೆಯಲ್ಲ, ತಾಮ್ರವಾದ ಪಾದಗಳು, ಅದೇ ನಮಗೆ ಆಶ್ರಯ. ಅಲ್ಲಿ ಅದನ್ನು ನಾವು ಮಾಧ್ಯಮವಾಗಿ ಇಟ್ಕೊಂಡು ನಾವು ಭಕ್ತಿ ಸೇವೆ ಮಾಡಬೇಕು. ಓಕೆ, ಹರೇ ಕೃಷ್ಣ. ಚಾಂಟಿಂಗ್ ಮಾಡೋಣ. ಚಾಂಟಿಂಗ್